ಸ್ಟಾರ್ಟ್ ಮಾಡ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಈಗ ವಿಡಿಯೋ ಸ್ಟೂಡೆಂಟ್ಸ್ ಗೆ ಒಂದು ನ್ಯೂ ಅಪ್ಡೇಟ್ ಕೊಡಕ್ ಬಂದಿದೀನಿ. ಏನಪ್ಪಾ ಅಂತಂದ್ರೆ, ಸೊ ನಿಮ್ಮೆಲ್ಲ ಗೊತ್ತಿರೋ ತರ ನಾವೀಗ 8th ಸೆಮಿಸ್ಟರ್ ಅಲ್ಲಿ ಇದೀವಿ, ಆಯ್ತಾ. ಸೊ 8th ಸೆಮಿಸ್ಟರ್ ಅಲ್ಲಿ ಟೋಟಲ್ 3 ಸಬ್ಜೆಕ್ಟ್ಸ್ ಇದೆ. ಎರಡು ಕೋರ್ಸಸ್ ಬಂದ್ಬಿಟ್ಟು, ಒಂದು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್, ಇನ್ನೊಂದು ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ ಅಂದ್ಬಿಟ್ಟು, ಅಂಡ್ ಇನ್ನೊಂದು ಇಂಟರ್ನ್ಶಿಪ್, ಆಯ್ತಾ. ಸೊ ಈಗ ನಾನು ಮಾತಾಡಕ್ ಬಂದಿರೋ ವಿಷಯ ಬಂದ್ಬಿಟ್ಟು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂಡ್ ಓಪನ್ ಎಲೆಕ್ಟಿವ್ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಪ್ಡೇಟ್ ಅಂತಂದ್ರೆ, ಸೊ ಎಲ್ಲರೂ ಗೊತ್ತಿರೋ ತರ ಮೇ ಬಿ ನಾನು ಅನ್ಕೊಂಡಿದೀನಿ ನೀವೆಲ್ಲರೂ 100% ಕೋರ್ಸ್ ನ ಕಂಪ್ಲೀಟ್ ಮಾಡಿದೀರಾ ಅಂತ. ಸೊ ಇಲ್ಲಿ ಯಾವ್ಯಾವ ಕೋರ್ಸ್ ನ ನೀವು ಚೂಸ್ ಮಾಡಿದೀರಾ ಅಂತಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು. ಟೋಟಲ್ ಎಷ್ಟು ಎನ್ರೋಲ್ ಮಾಡಿದೀರಾ. ನಾನು 2 ಎನ್ರೋಲ್ ಮಾಡಿದೀನಿ. ಸೊ ಅದರಲ್ಲಿ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಅದನ್ನ ಒಂದು ವಿಡಿಯೋ ಮಾಡಿ ಹಾಕಿದೆ ನಿಮಗೆ. ಒಂದು 98% ಅಲ್ಲಿ ಸ್ಟಕ್ ಆಗಿದೆ. ಅದಕ್ಕೆ ಸೊಲ್ಯೂಷನ್ ಸಹ ನಾನು ಒಂದು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಸೊ ಈಗ ನಾನು ಡೈರೆಕ್ಟ್ ಆಗಿ ಇದಕ್ ಬರ್ತೀನಿ. ಗೈಸ್, ಯಾರ್ಯಾರು ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರು 100%, ಅಥವಾ ಯಾರ್ಯಾರ್ದು ಪ್ರೋಗ್ರೆಸ್ 98% ಅಥವಾ ಎಲ್ಲಾದ್ರೂ ಸ್ಟಕ್ ಆಗಿದ್ರೆ, ಸೊ ನಿಮ್ಗೆ ಅಲ್ಲೊಂದು ಕ್ವಿಜ್ ಅಂತ ಇರುತ್ತೆ. ಯಾರಾದ್ರೂ ಕ್ವಿಜ್ ಅಟೆಂಡ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಇಫ್ ಯು ನಾಟ್ ಅಟೆಂಡ್ ಎನಿ ಕ್ವಿಜ್, ಸೊ ಗೋ ಅಂಡ್ ಕಂಪ್ಲೀಟ್ ದ ಕ್ವಿಜ್. ಸೊ ನಾನು ಇದರಲ್ಲಿ ಕ್ವಿಜ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ಅಲ್ಲಿ ಕ್ವಿಜ್ ನ ಕಂಪ್ಲೀಟ್ ಮಾಡಿದ್ದೀನಿ 2. ಇವನ್ ನೀವು ಕೂಡ ಮಾಡ್ಕೊಳ್ಳಿ. ಯಾ, ಸೊ ಇವನ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲೂ ಸಹ ನಾನು ಕ್ವಿಜ್ ನ ಕಂಪ್ಲೀಟ್ ಮಾಡಿದೀನಿ, ಆಯ್ತಾ. ಸೊ ಕ್ವಿಜ್ ಕಂಪ್ಲೀಟ್ ಮಾಡಿದ್ರೆ ಸೊ ವೆಲ್ ಅಂಡ್ ಗುಡ್. ಅಂಡ್ ನಾನೀಗ ಡೈರೆಕ್ಟ್ ಆಗಿ ಎಕ್ಸಾಮ್ ಸ್ಲಾಟ್ ಬುಕ್ಕಿಂಗ್ ಯಾವ ತರ ಮಾಡೋದಂತ ಹೇಳ್ಕೊಡ್ತೀನಿ, ಆಯ್ತಾ. ಓ ಗಾಯ್ಸ್, ಅನ್ಫಾರ್ಚುನೇಟ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ, ಸ್ಲಾಟ್ ಬುಕ್ಕಿಂಗ್ ಮಾಡಕ್ ಬಿಟ್ಟಿಲ್ಲ. ಇದು ವಿಡಿಯೋ ಅಪ್ಡೇಟ್ ಮಾಡ್ತಾರೆ. ಆಕ್ಚುಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಮೇ 8ರಿಂದ, ಬಟ್ ಲಾಸ್ಟ್ ಡೇಟ್ ಇನ್ನೂ ಹೇಳಿಲ್ಲ ವಿಡಿಯೋದವರು. ಸೊ ಡೋಂಟ್ ಪ್ಯಾನಿಕ್ ಗಾಯ್ಸ್. ಇವತ್ತು ಈ ವಿಡಿಯೋ ಮಾಡ್ತಿರೋದು ನಾನು 9ನೇ ತಾರೀಕು 1 ಗಂಟೆಲಿ ಮಾಡ್ತಾ ಇದ್ದೀನಿ. ಮೇ ಬಿ ಇವತ್ತು 9ನೇ ತಾರೀಕು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಬಿಡ್ಬೋದು ಎಕ್ಸಾಮ್ ಅಪ್ಲಿಕೇಶನ್ ನ, ಎಕ್ಸಾಮ್ ಸ್ಲಾಟ್ ನ ಬುಕ್ ಮಾಡೋಕ್ಕೋಸ್ಕರ. ಅಥವಾ 10ನೇ ತಾರೀಕು ಬಿಟ್ಟೇ ಬಿಡ್ತಾರೆ ಗೈಸ್. ಅವ್ರು ಏನಾದ್ರು ಎಕ್ಸಾಮ್ ಅಪ್ಲಿಕೇಶನ್ ನ ಬಿಡ್ಲಿಲ್ಲ ಅಂದ್ರೆ ನಾನೇ ಡೈರೆಕ್ಟ್ ಆಗಿ BTV ಕಾಲ್ ಹಚ್ಬಿಟ್ಟು ಕೇಳ್ತೀನಿ ಯಾವಾಗ ಬಿಡ್ತೀರಾ ಎಕ್ಸಾಮ್ ಅಪ್ಲಿಕೇಶನ್ ಅಂತ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ ಗೈಸ್. ನಿಮಗೋಸ್ಕರ ನಾನು ಯಾವ ರಿಸ್ಕ್ ಬೇಕಿದ್ರು ತಗೊಂತೀನಿ. ಡೋಂಟ್ ವರಿ ಗೈಸ್. ಅಲ್ಲಿ ತನಕ ನೀವು ಕ್ವಿಜ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಕ್ವಿಜ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾಡಿದ್ರೆ ಡೋಂಟ್ ವರಿ, ಜಸ್ಟ್ ವೇಟ್ ಫಾರ್ ದ ಎಕ್ಸಾಮ್ ಅಪ್ಲಿಕೇಶನ್. ಇಫ್ ಎನಿ ಕೇಸ್ ಅವ್ರೇನಾದ್ರು ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ರೆ ಅದ್ರಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಮೊದಲು ಬುಕ್ ಸ್ಲಾಟ್ ಅಂತ ಇರುತ್ತೆ, ಇನ್ನೊಂದು ಶೆಡ್ಯೂಲ್ ಎಕ್ಸಾಮ್ ಅಂತ ಇರುತ್ತೆ, ಇನ್ನೊಂದು ಸೆಲೆಕ್ಟ್ ಡೇಟ್ ಅಂಡ್ ಟೈಮ್ ಅಂತ ಇರುತ್ತೆ. ಇಲ್ಲಿ ಆಕ್ಚುಲಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಅವರು ನಿಮ್ಗೆ ಎಕ್ಸಾಮ್ ಸ್ಲಾಟ್ ನ ಕೊಡಲ್ಲ, ಮತ್ತೆ ಶೆಡ್ಯೂಲ್ ಮಾಡಲ್ಲ. ನಿಮ್ಮಷ್ಟೇ ನೀವೇ ಎಕ್ಸಾಮ್ ನ ಶೆಡ್ಯೂಲ್ ಮಾಡ್ಕೋಬೇಕು. ನಿಮ್ಮ ಎಕ್ಸಾಮ್ ಡೇಟ್ ಅಥವಾ ಟೈಮ್ ನ ನೀವೇ ಶೆಡ್ಯೂಲ್ ಮಾಡ್ಕೋಬೇಕು. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಮೇ 11ರಿಂದ ಮೇ 19 ತನಕ ಇರುತ್ತೆ. ಸೊ ಎಕ್ಸಾಮ್ ಅಪ್ಲಿಕೇಶನ್ ಬಂದ್ಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಯು ವಿಲ್, ಸೊ ಹಾಗೆ ಬೆಲ್ ಐಕನ್ ಸಹ ಒತ್ತಿರಿ. ನಾನು ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಆ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡ್ಬಿಟ್ಟು ಎಕ್ಸಾಮ್ ಅಪ್ಲಿಕೇಶನ್ ನ ಫಿಲ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಸ್ಲಾಟ್ ನ ಬುಕಿಂಗ್ ಮಾಡ್ಕೋಬಹುದು ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯಾಗ ಸೈನಿಂಗ್. ಬಾಯ್ ಬಾಯ್, ಮತ್ತೆ ಸಿ.